ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ಎತ್ತಿನಹೊಳೆಯ ಭೂ ಸ್ವಾಧೀನವಾಗಿರುವ ರೈತರ ಬಾಕಿ ಹಣ ಜಮಾ ಮಾಡುವ ಕುರಿತು ತಿಪಟೂರು ವಿಭಾಗದ ಉಪವಿಭಾಗದ ಅಧಿಕಾರಿ ಸಪ್ತಶ್ರೀ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಸರ್ಕಾರದ ಬಹು ಮಹತ್ವಾಕಾಂಕ್ಷಿ ಯೋಜನೆಯಾದ ಎತ್ತಿನಹೊಳೆ ಯೋಜನೆ ಕಾಮಗಾರಿಯು ಅರ್ಧಕ್ಕೂ ಹೆಚ್ಚು ಸಂಪೂರ್ಣಗೊಂಡಿದ್ದು, ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ತಾಲೂಕಿನ ರೈತರ ಜಮೀನುಗಳು ಎತ್ತಿನಹೊಳೆ ಕಾಮಗಾರಿಗೆ ರೈತರು ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ಟಿದ್ದು, ಅದಕ್ಕೆ ಪರಿಹಾರದ ಮೊತ್ತ ಸರ್ಕಾರದಿಂದ ರೈತರ ಕೆಲ ದಾಖಲಾತಿ ಸರಿ ಇರುವವರಿಗೆ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಕಾರಣಾಂತರಗಳಿಂದ ರೈತರ ಕೆಲ ಜಮೀನುಗಳ ದಾಖಲಾತಿಗಳು ಸರಿ ಇಲ್ಲದೆ ಇರುವುದರಿಂದ ಮತ್ತು ರೈತರು ತಾಲೂಕು ಕಚೇರಿಗಳಿಗೆ ಕೆಲವು ದಾಖಲಾತಿಗಳನ್ನು ಪಡೆಯಲು ಆಗದೆ ಇರುವ ಕಾರಣ ತಿಪಟೂರು ತಾಲೂಕಿನ ಒಟ್ಟು ಖಾತೆದಾರರ ಸಂಖ್ಯೆ 1029, ಸರ್ಕಾರ ಒಟ್ಟು ಪಾವತಿ ಮಾಡಬೇಕಾಗಿರುವಂತಹ ಮೊತ್ತ 254.5 ಕೋಟಿ, ಸರ್ಕಾರ ಪಾವತಿ ಮಾಡಿರುವ ರೈತರ ಪರಿಹಾರದ ಮೊತ್ತ 194.8 ಕೋಟಿ, ಇನ್ನು ಉಳಿದ ರೈತರ ಖಾತೆಗಳಿಗೆ ಜಮಾ ಮಾಡಬೇಕಾಗಿರುವ ಮೊತ್ತ 59.53 ಕೋಟಿಗಳಷ್ಟು ಇದೆ. ಆದುದರಿಂದ ಜಿಲ್ಲಾಧಿಕಾರಿ ಅವರ ವಿಶೇಷ ಆದೇಶದಂತೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ ಎತ್ತಿನಹೊಳೆ ಯೋಜನೆ ತುಮಕೂರು ಇವರಿಗೆ ರೈತರ ದಾಖಲಾತಿಗಳನ್ನು ಮತ್ತು ತಾಲೂಕು ಕಚೇರಿಗಳಲ್ಲಿ ಎಸ್ಎಲ್ಒ ಕೇಂದ್ರಗಳನ್ನು ತೆರೆದು ರೈತರಿಗೆ ಬೇಕಾದ ದಾಖಲಾತಿಗಳನ್ನು ತಾಲೂಕು ಕಚೇರಿಯಲ್ಲಿ ಒದಗಿಸಿ ಬೇಗ ಅವರಿಗೆ ಪರಿಹಾರದ ಮೊತ್ತವನ್ನು ನೀಡಬೇಕಾಗಿ ಎಂದು ಆದೇಶ ನೀಡಿದ್ದಾರೆ. ಅದರಂತೆ ತಿಪಟೂರು ಉಪವಿಭಾಗ ಅಧಿಕಾರಿಗಳು ಹಾಗೂ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ತುಮಕೂರು ಇವರು ಉಪವಿಭಾಗ ಅಧಿಕಾರಿಗಳ ಕಚೇರಿ ತಿಪಟೂರು ನ್ಯಾಯಾಲಯ ಆವರಣದಲ್ಲಿ ತಿಪಟೂರಿನ ಉಪವಿಭಾಗ ಅಧಿಕಾರಿಗಳಾದ ಬಿಕೆ ಸಪ್ತಶ್ರೀ ಮತ್ತು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಾದ ಎಸ್ಎಲ್ ಮಂಜುನಾಥ್ ಪತ್ರಿಕಾಗೋಷ್ಠಿ ನಡೆಸಿ ನಾಳೆಯಿಂದ 1 ವಾರಗಳ ಕಾಲ ತಿಪಟೂರು ಉಪವಿಭಾಗ ಅಧಿಕಾರಿಗಳ ಕಚೇರಿಯಲ್ಲಿ ರೈತರ ಮಾಹಿತಿ ಕೇಂದ್ರ ಮತ್ತು ರೈತರಿಗೆ ಬೇಕಾದ ತಾಲೂಕು ಕಚೇರಿಯ ದಾಖಲಾತಿಗಳನ್ನು ಒದಗಿಸಿಕೊಡುವ ತುರ್ತು ಕಾರ್ಯಕ್ರಮ ತೆರೆಯುತ್ತಿದ್ದೇವೆ. ದಯಮಾಡಿ ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಲ್ಲಾ ರೈತ ಬಾಂಧವರು ತಾಲೂಕು ಕಚೇರಿ ಬಳಿ ತೆರಳಿ ತಮ್ಮ ದಾಖಲಾತಿಗಳನ್ನು ಪಡೆದುಕೊಂಡು ಸೂಕ್ತ ದಾಖಲಾತಿಗಳನ್ನು ನೀಡಿ ನಮ್ಮ ಪರಿಹಾರದ ಮೊತ್ತವನ್ನು ತಮ್ಮ ಖಾತೆಗೆ ಜಮಾ ಮಾಡಿಸಿಕೊಳ್ಳಬೇಕಾಗಿ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಹಿತಿ ನೀಡಿದ್ದಾರೆ.